ನಮಸ್ಕಾರ ಸ್ನೇಹಿತರೆ, ಶೋರಾ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು BHELನಲ್ಲಿ ಕೆಲವೊಂದು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿದಂಥ ಲಿಂಕನ್ನು ನಾನು ಹಾಕ್ತೇನೆ. ಅಲ್ಲಿಂದ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಎಲ್ಲ ಓಪನ್ ಆಗುತ್ತೆ. ನೀವು ಇಲ್ಲಿ ಒಂದು ಇಂಪಾರ್ಟೆಂಟು ಇನ್ಫಾರ್ಮೇಷನ್ ಇರುತ್ತೆ, ನೀವು ಇಲ್ಲಿ ಓದ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ನೋಡಿ, ಇಲ್ಲಿ ಜನರಲ್ ಲಿಂಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನೋಡಿ, ಅದ್ರ ಕೆಳಗಡೆ ಬಂದರೆ ಟು ರೀಡ್ ಇನ್ಸ್ಟ್ರಕ್ಷನ್ಸ್ ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೂರ್ತಿ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಮತ್ತು ಇದು ಅಡ್ವರ್ಟೈಸ್ಮೆಂಟು, ಅಲ್ಲಿ ಕ್ಲಿಕ್ ಹಿಯರ್ ಅಂತ ಇದ್ದರೆ ಅಲ್ಲಿ ನಿಮಗೆ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದರದ್ದು ಒಂದು ಡೀಟೇಲ್ ಸಿಗುತ್ತೆ. ಮತ್ತು ನೀವು ನೋಡಿ, ಆಲ್ರೆಡಿ ಲಾಗಿನ್ ಏನಾದರೂ ಆಗಿದ್ದರೆ ಇದಕ್ಕೆ ಮುಂಚೆಗೆ ಏನಾದರೂ ಅದಕ್ಕೆ ಇಲ್ಲಿ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ಲಾಗಿನ್, ನಿಮ್ಮದು ಯೂಸರ್ ಐ ಡಿ ಆಲ್ರೆಡಿ ಪಾಸ್ವರ್ಡ್ ಇರುತ್ತೆ. ನೀವು ಆಲ್ರೆಡಿ ಲಾಗಿನ್ ಆಗಿದ್ದಿದ್ರೆ ಇದಕ್ಕೆ ಮೊದಲು ಅಲ್ಲಿ ಹಾಕ್ಬಿಟ್ಟು ನೀವು ಇದಕ್ಕೆ ಆಪ್ಚೆ ಹಾಕ್ಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಸಪೋಸ್ ನೀವೇನಾದರೂ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಟು ರಿಜಿಸ್ಟರ್ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ಇದು ಓಪನ್ ಆಗ್ತಾಯಿದೆ. ನೋಡಿ ಸ್ನೇಹಿತರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆ ಇನ್ಸ್ಟ್ರಕ್ಷನನ್ನು ಓದ್ಕೊಳ್ಳಿ. ನೋಡಿ ಸ್ನೇಹಿತರೆ, ರಿಜಿಸ್ಟ್ರೇಷನ್ ಆಗಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹೇಗೆ ತೊಗೊಳ್ಳೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ. ಅಂದರೆ ನೀವು ಇವಾಗ ಎಲ್ಲಿ ವೇಕೆನ್ಸಿ ಇದೆ ಅನ್ನೋದನ್ನು ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಎಲ್ಲೆಲ್ಲಿ ವೇಕೆನ್ಸಿ ಇದೆ, ಏನೇನು ಪೋಸ್ಟ್ಗೆ ಅನ್ನೋದನ್ನು ನೀವು ಏನನ್ನು ಆಯ್ಕೆ ಮಾಡ್ಕೊತಾ ಇದ್ದೀರಿ, ಅಂದರೆ ಯಾವ ಪೋಸ್ಟ್ ನೀವು ಏನು ಓದಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ನಿಮಗೆ ಜಾಬ್ ಇದೆ ಅನ್ನೋದನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ತೋರಿಸ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾಯಿದ್ದೀರಿ ನೋಡಿ, ಫಿಟ್ಟರ್ಗ, ಎಲೆಕ್ಟ್ರಿಷಿಯನ್ನ ಅಥವಾ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕಾ, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಪೋಸ್ಟ್ ಕೋಡ್ ಅಂತ ಇದೆ, ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ನೋಡಿ. ಅದು ಪೋಸ್ಟ್ ಆಟೋಮೆಟಿಕ್, ಮತ್ತು ಅಡ್ವರ್ಟೈಸ್ಮೆಂಟು ಡೇಟ್ ಕೂಡ ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನೆಕ್ಸ್ಟು ಕ್ಯಾಂಡಿಡೇಟ್ ನೇಮ್ ಕೇಳಿದ್ದಾರೆ ಸ್ನೇಹಿತರೆ, ಫುಲ್ ನೇಮು. ಅದು ಹೇಗಿರಬೇಕಂತಂದರೆ ನೋಡಿ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ನೋಟ್ ಅಂತ ಹೇಳಿ ಕೊಟ್ಬಿಟ್ಟು, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿರುತ್ತೋ ಅದೇ ರೀತಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಫಸ್ಟ್ ಮೊಬೈಲ್ ನಂಬರು, ನೆಕ್ಸ್ಟು ಅದು ಕನ್ಫರ್ಮ್ ಮೊಬೈಲ್ ನಂಬರ್, ಅದೇ ನಂಬರ್ನ ಮತ್ತೆ ಇನ್ನೊಂದು ಸರಿ ನೀವು ಹಾಕಬೇಕಾಗುತ್ತೆ. ಮತ್ತು ಆಲ್ಟರ್ನೇಟ್ ಮೊಬೈಲ್ ನಂಬರು ಅದು ಬಿಟ್ಟು ಮತ್ತೆ ಯಾರ್ದಾದ್ರು ನಿಮ್ಮ ಮನೆಯವ್ರದ್ದು ಯಾರ್ದಾದ್ರೂ ಇನ್ನೊಂದು ಆಲ್ಟರ್ನೇಟ್ ನಂಬರನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನೋಡಿ, ನಿಮ್ಮ ಇಮೇಲ್ ಐ ಡಿ ಕೇಳಿದ್ದಾರೆ, ಮತ್ತು ಅದೇ ಇಮೇಲ್ ಐ ಡಿನ ಕೆಳಗಡೆ ಮತ್ತೆ ಅದನ್ನೇ ಹಾಕಬೇಕಾಗುತ್ತೆ. ಕನ್ಫರ್ಮ್ ಇಮೇಲ್ ಐ ಡಿ ಅಂದರೆ ಮತ್ತೆ ಏನು ಮೊದಲು ಹಾಕಿದರೆ ಅದು ಮೇಲ್ಗಡೆ ಅದೇ ಇಮೇಲ್ ಐ ಡಿ ಕೆಳಗಡೆನೇ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಕರೆಕ್ಟಾಗಿ ಇರಬೇಕು ಮೊಬೈಲ್ ನಂಬರು ಮತ್ತು ಇಮೇಲ್ ಅಡ್ರೆಸ್ಸು ಅಂತ ಹೇಳ್ತಿದ್ದಾರೆ ನೋಡಿ. ಆಮೇಲೆ ಜನ್ರೇಟ್ OTP, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟನ್ನು ಕ್ಯಾಪ್ಚಾ ಹಾಕ್ಬಿಟ್ಟು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಅದು ನಿಮ್ಮ ಇಮೇಲ್ ಐ ಡಿಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಬರುತ್ತೆ ಅಂತ ಸ್ನೇಹಿತರೆ. ನೆಕ್ಸ್ಟು ಅದನ್ನು ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡು ನೀವು ಲಾಗಿನ್ ಮಾಡಿ ನೀವು ಮಿಕ್ಕಿದ್ದ ಡೀಟೇಲ್ನೆಲ್ಲವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇನ್ನು ಕೆಲವೇ ದಿನಗಳು ಮಾತ್ರ ಇರೋದ್ರಿಂದ ಮುಂದಿನ ತಿಂಗಳು 12ಕ್ಕೆ ಲಾಸ್ಟ್ ಡೇಟ್ ಇರೋದ್ರಿಂದ ನಿಮಗೆ ಎಷ್ಟು ಜನಕ್ಕೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಅದು ಕೆಲವೊಂದು ದಾಖಲಾತಿಗಳನ್ನ ಒದಗಿಸ್ಕೊಂಡು ಅವರು ಅಪ್ಲಿಕೇಶನ್ ಹಾಕುವಾಗ ತುಂಬ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಬೇಗ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ಅವ್ರು ಬೇಗ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನ ಒದಗಿಸ್ಕೊಂಡು ಅವರು ಅಪ್ಲಿಕೇಶನ್ನು ಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಟು ರೀಡ್ ಇನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ.